ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಗೌಡ್ಗೆರೆ ಹತ್ರ ಇರೋ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಬಂದಿದ್ದೀವಿ. ಪಾರ್ಕಿಂಗಿಗೆ ತುಂಬ ದೊಡ್ಡದಾಗೆ ಜಾಗ ಇದೆ, ವ್ಯವಸ್ಥೆ. ಬನ್ನಿ ಹೋಗೋಣ. ಶನಿವಾರ ಆಗಿರೋದ್ರಿಂದ ಇವತ್ತು ತುಂಬಾ ಜನ ಇದ್ದಾರೆ. ಬನ್ನಿ ಹೋಗೋಣ. ಇಲ್ಲಿಂದನೂ ಹೋಗ್ಬೋದು ದರ್ಶನಕ್ಕೆ. ದೇವಸ್ಥಾನ ಮೇಯ್ನ್ ಇದೆ ದೇವಸ್ಥಾನ. ಫಸ್ಟು ಆ ವಿಗ್ರಹ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇದು ಇಷ್ಟು ದೊಡ್ಡ ಸ್ಟ್ಯಾಚು ಚಾಮುಂಡೇಶ್ವರಿದು ಎಲ್ಲೂ ಇಲ್ಲ ಅಂತ ಅಂದ್ಕೊತೀನಿ ನಾನು. ನೋಡಿ, ಈ ದೇವಸ್ಥಾನದ ಬಗ್ಗೆ ಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಇಲ್ಲಿ ಸುಮಾರು ಜನ ಬಂದು ಹರಕೆ ಎಲ್ಲ ಕಟ್ಟಿರೋದನ್ನ ನೋಡಿ ಟ್ರ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಎತ್ತ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಫಸ್ಟು ಆ ವಿಗ್ರಹ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ. ಚಾಮುಂಡೇಶ್ವರಿ ಪ್ರತಿಮೆ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಎಷ್ಟು ಸುಮಾರು ಜನ ಹರಕೆ ಎಲ್ಲ ಕಟ್ಟಿರೋಂಥದ್ದನ್ನ, ಇಲ್ಲಿ ಕಾಯಿಗಳು ರಾಶಿನೇ ಇದೆ, ಲಕ್ಷಾಂತರ ಕಾಯಿಗಳು. ಇಲ್ಲಿ ಬಸವಣ್ಣಂದು ಮಹಿಮೆ ಬೇರೆ ಇದೆ. ಭಾನುವಾರದೊತ್ತು ಇನ್ನೂ ತುಂಬ ಜನ ಇರ್ತಾರೆ ಅಂತ ಹೇಳ್ತಾರೆ. ಇದು ಊರಲ್ಲಿ ಇರೋರೆಲ್ಲರೂ ದಾನ ಮಾಡಿ ಅದರಲ್ಲಿ ಕಟ್ಟಿರೋಂಥ ಇದು ಪಂಚಲೋಹ. ಇದು ಬನ್ನಿ ನೋಡಿ, ಕಾಣಿಸ್ತಾ ಇದೆ. ಇವಾಗಂತೂ ತುಂಬ ಪ್ರಸಿದ್ಧಿ ಆಗೋಗಿದೆ. ಇಲ್ಲಿ ಬಂದಿದ್ದು ಜನಗಳೆಲ್ಲ ಈಡೇರಿಕೆ, ಮನಸ್ಸಲ್ಲಿರೋದನ್ನೆಲ್ಲ ಈಡೇರಿದೆ ಅಂತ ತುಂಬ ಜನ ಹೇಳ್ತಾರೆ. ಸ್ನೇಹಿತರೆ, ಕಾಯಿನ ಹರಕೆನ ಏನು ಕಟ್ಟೋದು ಇಲ್ಲೇ ಕೊಡೋದು, ಕ್ಯೂ ಅದಕ್ಕೆ ನಿಂತಿರೋದು ನೋಡಿ. ಅಲ್ಲೇ ಮಂತ್ರಿಸಿ ಕೊಡೋವಂಥದ್ದು ಕಾಯಿನ. ಆಮೇಲೆ ತೋರಿಸ್ತೀನಿ ಅದನ್ನು. ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಕಾಯಿ ಕಟ್ಟಿರೋದನ್ನ, ಅದನ್ನು ಮಂತ್ರಿಸೋದಕ್ಕೆ ಇಲ್ಲೇ ಕಾಯಿ ತೊಗೊಂಡು ಹೋಗೋದಂಥದ್ದು. ಮನೆ ಕೆಳಗಡೆ ಹೋಗ್ಬೋದು. ಜನ ಅಂತೂ ಫುಲ್ಲು ಇದ್ದಾರೆ. ತುಂಬ ಜನ ಇಲ್ಲಿ ಹರಕೆ ಮಾಡಿಕೊಂಡು ಅವರು ಈಡೇರಿರೋದ್ರಿಂದ ಮತ್ತೆ ಮತ್ತೆ ಬಂದು ತಾಯಿ ಆಶೀರ್ವಾದ ಪಡ್ಕೊತಿದ್ದಾರೆ. ನೋಡಿ, ಲಕ್ಷಾಂತರ ಕಾಯಿಗಳು. ಮತ್ತು ನಿತ್ಯ ದಾಸೋಹ ಇರುತ್ತೆ ಇಲ್ಲಿ, ಅದಕ್ಕೆ ಟೈಮಿಂಗ್ಸ್ ಏನಿರಲ್ಲ. ನೋಡಿ, ಹರಕೆ ಕಟ್ಟೋರೆಲ್ಲ ಫುಲ್ಲು ಇಲ್ಲೇ ಕಟ್ಟೋದು, ತಗೊಂಡೋಗ್ತಾ ಇದ್ದಾರೆ ಕಾಯಿನ. ಲಕ್ಷಾಂತರ ಕಾಯಿಗಳಿದೆ ಇಲ್ಲಂತೂ. ನೀವು ನೋಡ್ಬೋದು, ಅದನ್ನು ಕಟ್ಟಿರೋದನ್ನ ತಿರ್ಗಾ ತಕ್ಕೊಳ್ತಾ ಇದ್ದಾರೆಲ್ಲ. ಜಾಗ ಇಲ್ಲದೆ ಇರೋಷ್ಟು ಕಾಯಿಗಳಿದೆ ನೋಡಿ ನೀವೇ. ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನ, ಗೌಡ್ಗೆರೆ. ನೋಡಿ, ಎಷ್ಟು ಲಕ್ಷಾಂತರ ಕಾಯಿಗಳು. ಮೇ ಬಿ ಅಲ್ಲೇ ಕೊಬ್ಬರಿಯಾಗಿ ಹೋಗ್ಬಿಟ್ಟಿರ್ಬೇಕು ಸ್ನೇಹಿತರೆ. ಎಷ್ಟಿದೆ ನೋಡಿ. ಕ್ಯೂ ಮಾತ್ರ ತುಂಬ ಜಾಸ್ತಿನೇ ಇದೆ. ಸ್ನೇಹಿತರೆ, ನಂಬಿದವ್ರಿಗೆ ದೇವರು ಅಂತಾರಲ್ಲ, ನಂಬಿ ಬಂದವ್ರಿಗೆ ನಿಜವಾಗ್ಲೂ ಈ ತಾಯಿ ಯಾರಿಗೂ ಕೈ ಬಿಟ್ಟಿಲ್ಲ. ಎಲ್ಲ ಕಷ್ಟಗಳನ್ನು ನಿವಾರಿಸಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿರೋಂಥದ್ದು ಈ ಬಸವಣ್ಣ, ಮೊದಲಿದ್ದಂಥ ಬಸವಣ್ಣ ಇವಾಗ ಅದು ಲಿಂಗೈಕ್ಯ ಆಗಿದೆ. ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಭಾನುವಾರ ಇಲ್ಲಿ ತೀರ್ಥ ಸ್ನಾನ ನಡೆಯುತ್ತೆ ಸ್ನೇಹಿತರೆ. ಎಲ್ಲ ದೇವಸ್ಥಾನದಲ್ಲೂ ಒಂದು ಸ್ಥಳ ಮಹಿಮೆ ಅನ್ನೋದಿರುತ್ತೆ. ಮಹಿಮೆ ಇಲ್ದೆಲ್ಲ ಯಾರೂ ಬರಲ್ಲ ನೋಡಿ. ಲಕ್ಷಾಂತರ ಕಾಯಿ, ಅವರು ಏನು ಕಷ್ಟ ಕಾರ್ಪಣ್ಯ ಏನಿದೆ ಅದೆಲ್ಲ ಕಷ್ಟ ಪರಿಹಾರ ಆಗಿರೋದ್ರಿಂದನೇ ಈ ರೀತಿ ಕಾಯಿಗಳನ್ನ ಕಟ್ಟಿರೋಕ್ಕೆ ಸಾಧ್ಯ.
ಯಾರೇ ಯೂಟ್ಯೂಬರ್ ಆಗಲಿ ಸನ್ನಿಧಾನಕ್ಕೆ ಬಂದಾಗ ಅಪಪ್ರಚಾರ ಮಾಡಬಾರ್ದು, ದುಡ್ಡುಗೋಸ್ಕರ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ನೀವು ಬಂದರೆ ಈ ಸನ್ನಿಧಾನಕ್ಕೆ ₹1 ದುಡ್ಡು ಕೇಳಲ್ಲ, ಏನೂ ಇಲ್ಲ, ಹರಕೆ ಕಟ್ಬಿಟ್ಟು ಹೋಗ್ಬೋದು ಅಷ್ಟೇ. ಸೊ ಸ್ನೇಹಿತರೆ ಬನ್ನಿ ಒಳಗಡೆ ಹೋಗೋಣ. ಮೈನು ಅಮ್ಮ ಚಾಮುಂಡಿ ದರ್ಶನ ಮಾಡೋಣ. ತುಂಬಾ ಜನ ಇದೆ, ಕ್ಯೂ ಅಂತೂ ತುಂಬಾ ಇದೆ ದರ್ಶನಕ್ಕೆ. ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ನೋಡಿ ಸಾಲಾಗಿ ನಿಂತಿದ್ದಾರೆ ಇಲ್ಲಿ. ಸ್ನೇಹಿತರೆ ತಾಯಿ ದರ್ಶನ ಮಾಡಿಸ್ಕೊಳ್ಳೋಣ ಬನ್ನಿ. ಮೇನ್ ಇದೆ ಸೊ ಸ್ನೇಹಿತರೆ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಸನ್ನಿಧಾನ. ತಾಯಿ ದರ್ಶನ ಮಾಡ್ಕೊಂಬರೋಣ. ದರ್ಶನ ಮಾಡ್ಕೊಂಡು ಬಂದೆ. ಜನ ಅಂತೂ ಅವಾಗ ಹೇಗಿದ್ರು ಅದೇ ಥರನೇ ಇದ್ದಾರೆ, ಕ್ಯೂ ಅಷ್ಟೇ, ಎಲ್ಲ ಅಷ್ಟೇ. ದರ್ಶನ ಮಾಡಿ ಅಂತೂ ತುಂಬ ಖುಷಿ ಆಗೋಯ್ತು ನನಗಂತೂ. ಬನ್ನಿ ಬಸಪ್ಪನ ಆಶೀರ್ವಾದ ತೊಗೊಂಡು ಬರೋಣ. ಸೊ ಸ್ನೇಹಿತರೆ ಇದೇನೆ ಕಲ್ಲು ನೋಡ್ತಾ ಇರ್ಬೋದು, ರಾಮ ಸೇತುವೆ ಕಲ್ಲದು ತೇಲ್ತಾನೆ ಇರುತ್ತೆ, ಇದೇ ಕಲ್ಲು. ನಿಮಿಷ ಸ್ನೇಹಿತರೆ, ತೂಕ ಅಂತೂ ಇದೆ ನಿಜವಾಗ್ಲೂ. ಹತ್ರಕ್ಕೆ ಬರಪ್ಪ, ತೂಕ ಇದೆ ಇದು ನಿಜವಾಗ್ಲೂ. ಒಂದು 5-10 kg ಅಂತೂ ಇದೆ ನೋಡಿ. ಕೆಳಗಡೆ ಹಾಕಿದ್ರೂ ಅದು ಮುಳುಗಲ್ಲ ನೋಡಿ, ಎಷ್ಟೇ ಮುಳುಗಿದ್ರು ಮುಳುಗಲ್ಲ. ಇಲ್ಲಿಂದ ಇಲ್ಲೆಲ್ಲ ಆಶೀರ್ವಾದ ತೊಗೊಳ್ಳಿ. ಅದಕ್ಕೆ ಇಲ್ಲಿ ನಿಂತಿರೋದು ಕ್ಯೂ ಅಲ್ಲಿ, ಫುಲ್ ಕ್ಯೂ ಇರೋದು ಫುಲ್ಲು ಅದಕ್ಕೋಸ್ಕರನೇ, ಇದನ್ನು ಆಶೀರ್ವಾದ ತೊಗೊಳೋದಕ್ಕೇ. ರಾಮ ಸೇತುವೆ ಕಲ್ಲಿದು ಐತೆ, ತೂಕ ಇದೆ. ಒಂದು 10 kg ಆದರೂ ಇದೆ ಅಲ್ಲ, 10 kg ಇದೆ. ಇಲ್ಲೊಂದು ಆಂಜನೇಯ ಇದ್ದಂಗಿದೆ. ಎಷ್ಟು ಪುರಾತನವಾದದ್ದು ಕಲ್ಲು ನೋಡಿ ಇದು. ನೋಡಿ ಇದು ಎಲ್ಲ ಕಾಯಿನ್ ಕಚ್ಚಿಸ್ತಾ ಇದ್ದಾರೆ ಇಲ್ಲಿಗೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ನಿಮಗೆ 24x7 ನಿಮಗೆ ಇಲ್ಲಿ ಅನ್ನದಾನ ಇರುತ್ತೆ. ನಿಮಗೆ ಫ್ರೀಯಾಗಿ ಅನ್ನದಾನ 24 ಗಂಟೆ ಟೈಮೂ ಅನ್ನದಾನ ಇರುತ್ತೆ. ತೋರಿಸ್ತೀನಿ ಬನ್ನಿ. ನೋಡಿ ಇದು ಪ್ರಸಾದಕ್ಕೆ ದಾರಿ. ಶ್ರೀ ಕ್ಷೇತ್ರಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಪ್ರತಿನಿತ್ಯ ಅನ್ನ ಪ್ರಸಾದ ನೋಡಿ. ದಸರಾಕ್ಕೆ ನಿಂತಿರುವಂಥದ್ದು ದೇವಸ್ಥಾನದ ಹಿಂಭಾಗದಲ್ಲಿರುವ ಅನ್ನದಾಸೋಹವನ್ನು ಎಲ್ಲರೂ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು. ನಿರಂತರವಾಗಿ ಅನ್ನಪ್ರಸಾದ ಇರುತ್ತೆ ನೋಡಿ. ಇದು ನಿರಂತರವಾಗಿ 24x7 24x7 ಫ್ರೀಯಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಪ್ರಸಾದ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ಎಲ್ಲ ಫುಲ್ ನಿಂತಿರೋ ವಿಶೇಷ ದಿನಗಳಾದ ಭಾನುವಾರ, ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯ ಹುಣ್ಣಿಮೆಯಂದು ವಿಶೇಷ ದಿನಗಳ ಪೂಜಾ ಕಾರ್ಯಕ್ರಮ ಇದ್ದು, ಈ ದಿನಗಳಂದು ಬಸಪ್ಪನವರಿಗೆ ಪಾದ ಪೂಜೆ ಮುಖಾಂತರ. ಸೊ ಈ ಸನ್ನಿಧಾನಕ್ಕೆ ಬಂದರೆ ಇದೊಂದು ವಿಶೇಷ. ನಿಮಗೆ ಇಷ್ಟೇ ದುಡ್ಡು ಅಷ್ಟೇ ದುಡ್ಡು ಅಂತ ಯಾವುದೂ ಇಲ್ಲ. ಸುಮ್ಮನೆ ಯಾವುದೇ ಯೂಟ್ಯೂಬರ್ ಆಗಲಿ ಇಲ್ಲಿ ಬಂದು ನೀವು ಏನೇನೋ ಹೇಳ್ಬಾರ್ದು.
ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬರೋಕ್ಕೆ ಹೋಗ್ಬೇಡಿ, ನಂಬಿಲ್ಲ ಅಂತಂದರೆ. ಸುಮ್ಮನೆ ಬಂದು ಲೈಕ್ಸ್ಗೋಸ್ಕರ ಏನೇನೋ ನೆಗೆಟಿವ್ ಆಗೆಲ್ಲ ಹೇಳ್ಬಾರ್ದು. ನೋಡಿ, ಇದು ಉಪ್ಪಿನ ರಾಶಿ. ಇದು ಅರಕೆ ಮಾಡಿಕೊಂಡು ದೃಷ್ಟಿ ತೆಕ್ಕೊಂಡು ಇಲ್ಲಿಗೆ ಹಾಕ್ತಾರೆ ಕಾಯಿ ಕಟ್ಟೋದಕ್ಕಿಂತ ಮುಂಚೆ. ಸೊ ಸ್ನೇಹಿತರೆ ನೋಡಿ, ಇದಾನೆ. ಬೇಕಾದರೆ ಅರಕೆ ಮಾಡ್ಕೊಂಡು ಬೇಕಾದರೆ ಬಸಪ್ಪನ ಮನೆಗೆ ಕರೆಸ್ಬೋದು. ಈ ಹೊಸ ಮನೆ ಗುರುಪ್ರವೇಶಕ್ಕೆ ಎಲ್ಲ ಇದೇ ಗಾಡಿಲೇ ಬರೋವಂಥದ್ದು. ನೋಡಿ, ಈ ಥರ ಇದೆ. ಸನ್ನಿಧಾನಕ್ಕೆ ಬಂದು ಏನು ಅನಿಸ್ತಮ್ಮ? ಏನನ್ಸಿಲ್ಲ, ಇದು ಫಸ್ಟ್ ಸತಿ ಬಂದಿರೋದು. ಎಲ್ಲರೂ ಹೋದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅಷ್ಟೇ. ಅಮ್ಮನ ನೋಡಿ ದರ್ಶನ ಖುಷಿ ಆಯ್ತಲ್ಲ? ಖುಷಿ ಆಯ್ತು, ಚೆನ್ನಾಗಿದೆ ದೇವಸ್ಥಾನ, ಎಲ್ಲರೂ ಬರ್ಬೋದು. 60 ಅಡಿ ಹತ್ರ ಎಲ್ಲೂ ಇಲ್ವೇ ಇಲ್ಲ ಚಾಮುಂಡೇಶ್ವರಿ ವಿಗ್ರಹ, ಇದೊಂದೇ ಇರೋದು. ಹೌದು. ನಿಮ್ದು ಯಾವುದು? ನಮ್ದು ಬೆಂಗಳೂರಪ್ಪ. ಬೆಂಗಳೂರಾ? ಧನ್ಯವಾದಗಳು. ಸರಿಯಪ್ಪ. ಕೆಲವು ವರ್ಷಗಳಿಂದ ಈಚೆಗೆ ಪ್ರಬಂಧ ಮಂಡಲ ಬಂದಿರೋಂಥ ಒಂದು ಕ್ಷೇತ್ರ. ಅಂದರೆ 2010 ಇಸ್ವಿಲಿ ಈ ಕ್ಷೇತ್ರ ಒಂದು ತಿಪ್ಪೆಗುಂಡಿಯಾಗಿದ್ದಂಥ ಒಂದು ಕ್ಷೇತ್ರ. ಇವತ್ತು ನೋಡ್ತಾ ಇರ್ಬೋದು, ಸಾವಿರಾರು ಜನ ಈ ಕ್ಷೇತ್ರಕ್ಕೆ ತಾಯಿಯ ದರ್ಶನಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬರ್ತಾ ಇರೋವಂಥದ್ದು. ಇಲ್ಲಿ ವಿಶೇಷವಾಗಿ ತುಂಬ ವರ್ಷಗಳಿಂದ ಹಿಂದೆಯೇ ಇದು ಇದ್ದಂಥ ಒಂದು ದೇವಸ್ಥಾನ. ಆದರೆ 2021 ಇಸ್ವಿ ಆಗಸ್ಟ್ 8ನೇ ತಾರೀಕಲ್ಲಿ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹದ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಸರಿಸುಮಾರು 35,000 kgಗಳ ತೂಕದಲ್ಲಿರುವಂಥ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ಮಾಡಿರೋಂಥ ಒಂದು ಮೂರ್ತಿ. ಈ ಮೂರ್ತಿ ಮಾಡಬೇಕಾದ್ರೆ ಒಂದು ಉದ್ದೇಶ ಏನಪ್ಪ ಅಂದರೆ ಅಘೋರಿಗಳ ಒಂದು ಪ್ರೇರೇಪಣೆ. 2010